ಐ ಆಮ್ ಸಾರಿ ವಿಕ್ರಾಂತ್. ನೀನೇ ವಿಷಯದಲ್ಲಿ ಹಠ ಮಾಡಿ ಅಮ್ಮನ ಮನಸ್ಸನ್ನ ನೋಯಿಸ್ಬೇಡ, ಹಾಗೆ ಆರ್ತಿನೂ ಕಾಯಿಸ್ಬೇಡ. ಸುಮ್ಮನೆ ಮದುವೆ ಆಗೋದನ್ನು ನೋಡು. ಅಪ್ಪ, ಊಟಕ್ಕೆ ಬನ್ನಿಪ್ಪ. ಎಲ್ಲಮ್ಮ ಕಪಿಸೈನ್ಯ, ಶಬ್ದನೇ ಇಲ್ಲ. ಅಮ್ಮ ತಲೆನೋವು ಅಂತ ಮಲಗಿದ್ದಾರೆ. ಅಕ್ಕ ಮೂಡಿಲ್ಲ, ಆಮೇಲೆ ಊಟ ಮಾಡ್ತೀನಿ ಅಂತ ಸಪ್ಪಗೆ ಕೂತಿದ್ದಾಳೆ. ಅವಳು ನೋಡಿ ಇವರಿಬ್ಬರು ಹಾಗೆ ಕೂತಿದ್ದಾರೆ. ನೀವು ಊಟಕ್ಕೆ ಬಂದರೆ ಎಲ್ಲರೂ ಊಟಕ್ಕೆ ಬರ್ಬೋದೇನೋ ಅಂತ ಕರೆಯೋದಕ್ಕೆ ಬಂದೆ. ಅಮ್ಮು, ಬಾಮ್ಮ ಇಲ್ಲಿ. ನಿನಗೂ ನಿಮ್ಮ ಅಪ್ಪನ ಮಾತು ಕಠೋರವಾಗಿತ್ತು ಅಂತ ಅನ್ನಿಸ್ತೇನಮ್ಮ? ಅಯ್ಯೋ ಇಲ್ಲಪ್ಪ, ವಿಕ್ಕಿ ಬಾವನಮ್ಮ ಏನೇನು ಮಾಡಿದ್ರು ಅಂತ ನಾನು ನೋಡಿದೆ. ನನಗೂ ಬೇಜಾರಾಯ್ತಪ್ಪ. ಆದರೆ ಅಕ್ಕಂಗೆ ಬೇಜಾರಾಗಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿಕೊಂಡೆ. ಗೌತಮ್ ಒಳ್ಳೆಯವನು ಅಂತ ಸಂಬಂಧ ನೋಡಿ ಒಂದು ತಪ್ಪು ಮಾಡಿದ್ದೀನಿ. ಮತ್ತೆ ಎಡವಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ನಾವು ಹೇಳಿದ್ದು ನಡಿಬೇಕು ಅಂದರೆ ಒಂದು ನಮ್ಮ ಹತ್ರ ತುಂಬ ದುಡ್ಡಿರಬೇಕು, ಎಲ್ಲ ಅಧಿಕಾರ ಇರಬೇಕು. ಎರಡೂ ಇಲ್ಲ ಅಂದರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಜೊತೆಗೆ ನಮಗೊಂದು ಫೇವರ್ ಆಗಬೇಕು ಅಂತಿದ್ರೆ ಇನ್ನೊಬ್ರು ಹೇಳೋದನ್ನ ಕೇಳದೆ ಬೇರೆ ಆಪ್ಷನ್ನೇ ಇರಲ್ಲ. ಅದರಲ್ಲೂ ಹೆಣ್ಣಿನ ಕಡೆಯವರು ಅಂದರೆ ಮುಗ್ದೋಯ್ತು. ಯಾವಾಗಲೂ ಕೇಳೋ ಜಾಗದಲ್ಲೇ ಇರಬೇಕಾಗುತ್ತೆ ಹೊರತು ಹೇಳೋ ಅವಕಾಶನೇ ಸಿಗೋದಿಲ್ಲ. ನಿಜಾನಮ್ಮ, ಎಲ್ಲದಕ್ಕೂ ತಗ್ಗಿ ಬಗ್ಗೆ ನಡಿಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಒಂದು ಮಿತಿ ಇದೆ. ಅದನ್ನು ದಾಟಿ ನಾವು ಕೋಲೆ ಬಸವಂತರ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಕೊಂಡು ಹೋದರೆ ಅವ್ರಿಗೆ ಸದರ ಆಗಿಬಿಡ್ತೀವಿ. ಸದ್ಯಕ್ಕೆ ನಮಗೆ ಬೇಕಾದ ಕೆಲಸ ಆಗೋ ಹಕ್ಕು ಕಾಣಿಸಿದ್ರು ಅದ್ರ ಪರಿಣಾಮ ಆಗೋದು ಆರ್ತಿ ಮುಂದಿನ ಜೀವನದ ಮೇಲೆ. ನೀನು ಪರಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ, ಆಗ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಗೌರವಯುತವಾಗಿ ನಡ್ಕೊಂಡಿರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಪ್ಪ, ಹಾಗೇನಿಲ್ಲ. ನಮಗೆ ನೋವಾಗುತ್ತೆ, ನಾವು ನೊಂದ್ಕೋತೀವಿ ಅಂತ ನೀವು ನಿಮ್ಮ ಬೇಜಾರನ್ನು ಮುಚ್ಚಿಟ್ಟಿದ್ದೀರಾ ಅಂತಲೂ ಗೊತ್ತಮ್ಮ. ಈಗಲೇ ಇಷ್ಟು ದರ್ಪ ತೋರಿಸೋರು ನಾವು ಎಲ್ಲದನ್ನು ಸಹಿಸ್ಕೋತೀವಿ ಅಂತ ಗೊತ್ತಾದರೆ ಮುಂದೆ ಆರ್ತಿ ಅವ್ರ ಮನೆ ಸೊಸೆ ಆದಮೇಲೆ ಅವಳನ್ನು ಹೇಗೆ ನಡೆಸ್ಕೋಬಹುದು ಹೇಳು? ಮುಂದೆ ಆರ್ತಿ ಕಣ್ಣೀರಲ್ಲೇ ಕೈ ತೊಳೆಯೋದು ನನಗಿಷ್ಟ ಇಲ್ಲ ಅಮ್ಮ. ನನಗೆ ಗೊತ್ತಪ್ಪ, ನೀವೇನೇ ಯೋಚನೆ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಂತ. ನಿಜ ಕಂದ, ನನ್ನ ತಲೆಯಲ್ಲಿ ನೀವು ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಬಿಟ್ಟು ಇನ್ನೇನು ಬರೋಲ್ಲ. ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೇ.